टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಇದು ಸಂಗತಿ. ಇನ್ನು ಕಾಂಗ್ರೆಸ್ ಅಲ್ಲಿ ಏನು ನಡೀತಾ ಇದೆ ನೋಡಿ, ಒನ್ ಮ್ಯಾನ್ ಒನ್ ಪೋಸ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಹೇಳ್ತಾ ಇವೆ. ನಾವೆಲ್ಲ ಒಂದೊಂದೇ ಪೋಸ್ಟಲ್ಲಿ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ 2 ಪೋಸ್ಟ್ ಅನ್ನುವಂಥದ್ದು ನಾಯಕರ ಪ್ರಶ್ನೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ನಾಯಕರ ಎದುರುಗಡೆಗೆ ಡಿ ಕೆ ಎದುರುಗಡೆನೇ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ. ಒಬ್ಬೊಬ್ಬರಿಗೆ 2 ಹುದ್ದೆಗಳನ್ನು ಕೊಟ್ಟು ಇನ್ನು ಉಳಿದಂಥವ್ರು ಇಲ್ಲ ಅಂದರೆ ಗತಿ ಏನು, ನಮಗೂ ಕೊಡಿ. ಡಿ ಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಧ್ಯಕ್ಷರೇ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ಹಿಂಗೆ 2 ಹುದ್ದೆಗಳನ್ನು ಇಟ್ಕೊಂಡಿರೋದು. ಈಗ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಕೊಟ್ಟಂಥ ಉತ್ತರ ಖರ್ಗೆ ಅವರ ಕಡೆಗೆ ಕೈ ಮಾಡಿ ತೋರಿಸಿರೋದು. ನೋಡಿ, ಖರ್ಗೆ ಅವ್ರನ್ನ ಕೇಳ್ಕೊಳ್ಳಿ ಅಂತ. ಯಾಕಂದರೆ ಖರ್ಗೆ ಅವ್ರಿಗೂ ಕೂಡ 2 ಹುದ್ದೆಗಳಿವೆ. ಇಲ್ಲಿ ನಿಮಗೆ ಬೇಕಾದಂಥವ್ರು ಮಾತ್ರ 2 ಹುದ್ದೆಗಳನ್ನು ಇಟ್ಕೊಂಡು ನಮಗೆ ಹಾಗೆ ಖಾಲಿ ಕೂಡಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನುವಂಥದ್ದು ಇವರ ಪ್ರಶ್ನೆ. ಪದಾಧಿಕಾರಿಗಳ ಡಬಲ್ ಹುದ್ದೆ ಡಿಮ್ಯಾಂಡ್ಗೆ ಡಿ ಕೆ ಶಿವಕುಮಾರ್ ಯಾವ ಸಂದೇಶ ಕೊಟ್ಟಿದ್ದಾರೆ? ಎಐಸಿಸಿ ಅಧ್ಯಕ್ಷರು ಕೂಡ 2 ಹುದ್ದೆನಲ್ಲಿದ್ದಾರೆ. ಖರ್ಗೆ ಅವ್ರನ್ನೇ ಕೇಳ್ಕೊಳ್ಳಿ. 2 ಹುದ್ದೆನಲ್ಲಿ ಅವರಿದ್ದಾರೆ ಅಂತೇಳಿ ಅವ್ರನ್ನ ತೆಗಿಯೋಕ್ಕಾಗತ್ತಾ? ಸಂದರ್ಭಕ್ಕೆ ತಕ್ಕ ಹಾಗೆ ಕೊಡಬೇಕಾಗತ್ತೆ ಕೆಲವರಿಗೆ 2 ಹುದ್ದೆಗಳನ್ನು. ಈಗಾಗಲೇ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ 5 ವರ್ಷ ಕಳೆದಾಗಿದೆ. ಯಾರಾದರೂ ಕೆಪಿಸಿಸಿ ಅಧ್ಯಕ್ಷರಾಗಿ ಹುದ್ದೆ ತೆಗೆದುಕೊಳ್ಳಿ, ಯಾರು ಬೇಡ ಅಂತಾರೆ ಅಂತ ಕೂಡ ಖರ್ಗೆ ಹೇಳಿದ್ದಾರೆ. ನಾನೇ ಅಧ್ಯಕ್ಷ ಹುದ್ದೆ ಬಿಡೋಕೆ ತಯಾರಿದ್ದೆ, ಹೈಕಮಾಂಡ್ ಬೇಡ ಬೇಡ ಅಂತು ಮುಂದುವರಿಸ್ತು. ಅದಕ್ಕೆ ನಾನೇನು ಮಾಡಲಿ, ನನಗೇನು ಈ ಹುದ್ದೆಯಲ್ಲೇ ಇರಬೇಕು ಅನ್ನುವಂಥದ್ದೇನೂ ಇಲ್ಲ. ನಾನು ಅದನ್ನು ಮುಗಿಸಿ 5 ವರ್ಷ ಆಗಿದೆ. ಬೇಡ ಅಂದರೂ ಕೂಡ ಹೈಕಮಾಂಡೇ ಕೂಡ ಮುಂದುವರಿಸ್ತಾ ಇದೆ. ಹೈಕಮಾಂಡ್ ನನಗೆ ಇದರಲ್ಲೇ ಅಂಟ್ಕೊಂಡಿರಬೇಕು ಅನ್ನುವಂಥ ಆಸೆ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಹೇಳಿದಂಥ ಮಾತು. ಇನ್ನು ಖರ್ಗೆ ಅವರು ಕೂಡ 2 ಹುದ್ದೆಗಳಲ್ಲಿದ್ದಾರೆ. ಅವ್ರಿಗೆ ಬೇಡ ಅನ್ನೋಕ್ಕಾಗತ್ತಾ? ಅವ್ರನ್ನ ಕೆಳಗಡೆ ಇಳಿರಿ ಅನ್ನೋಕ್ಕಾಗತ್ತಾ? ಅವರವರ ಅರ್ಹತೆಗೆ ಅನುಸಾರವಾಗಿ, ಅಗತ್ಯಕ್ಕನುಸಾರವಾಗಿ ಕೊಟ್ಟಿರ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಡಿ ಕೆ ಶಿವಕುಮಾರ್ ಹೇಳುವಂಥ ಕೆಲವೊಂದು ಉತ್ತರಗಳಿದಾವಲ್ಲ, ಅದಕ್ಕೆ ಯಾರೂ ಕೂಡ ಮತ್ತೆ ಎದುರು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಉತ್ತರಗಳನ್ನು ಕೊಟ್ಟುಬಿಡೋದು. ಅದಕ್ಕೆ ನೋಡಿ, ಈ ಸರಿ ಅವರು ಹೇಳಿರೋದೇನು ಅಂತಂದರೆ, ನೋಡಪ್ಪ, ನಾನು ಕೇಳಿದ್ದಲ್ಲ, ಈಗಾಗಲೇ 5 ವರ್ಷ ಮುಗಿದಿದೆ, ಬದಲಾಯಿಸಿ ಅಂತ ಹೇಳಿದೆ, ಬದಲಾಯಿಸ್ತಿಲ್ಲ, ಹೈಕಮಾಂಡೇ ಮುಂದುವರಿ ಅಂತ ಇದೆ, ಅದಕ್ಕೋಸ್ಕರ ಮುಂದುವರಿತಾ ಇದ್ದೀನಿ. ನನಗೇನು ಕೆಪಿಸಿಸಿ ಹುದ್ದೆಯಲ್ಲಿ ಮುಂದುವರಿಬೇಕು ಅನ್ನುವಂಥ ಆಸಕ್ತಿ ಇಲ್ಲ. ಯಾರಿಗೆ ಇಷ್ಟ ಇದೆಯೋ ಅವ್ರಿಗೆ ತಗೊಳ್ಳಿ ಅನ್ನೋದ್ರ ಮುಖಾಂತರ ನಾನೇನು ಇದಕ್ಕೆ ಅಂಟ್ಕೊಂಡು ಕೂತ್ಕೊಂಡಿಲ್ಲ ಅನ್ನುವಂಥ ಸಂದೇಶ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಅನಿವಾರ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಹೈಕಮಾಂಡ್ 2 ಹುದ್ದೆಗಳನ್ನು ಕೊಟ್ಟುಬಿಡುತ್ತೆ. ಈಗ ಖರ್ಗೆ ಅವರೇ ಇದ್ದಾರಪ್ಪ, ಖರ್ಗೆ ಅವರಿಗೆ 2 ಹುದ್ದೆನಲ್ಲಿ ಯಾಕಿದ್ದೀರಿ ಅಂತ ಕೇಳಕ್ಕೆ ಸಾಧ್ಯನಾ? ಕೆಳಗಡೆ ಇಳಿರಿ ಅನ್ನೋಕ್ಕೆ ಸಾಧ್ಯನಾ ಅನ್ನೋದ್ರ ಮುಖಾಂತರ ಅಲ್ಲಿ ಎಐಸಿಸಿ ಅಧ್ಯಕ್ಷರಿಗೂ 2 ಹುದ್ದೆ ಇದೆ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೂ 2 ಹುದ್ದೆ ಇದೆ. ಅದರಲ್ಲಿ ತಪ್ಪೇನು ಅನ್ನುವಂಥ ಸಂದೇಶ ಏನು ನಡೀತಾ ಇದೆ? ರಂಗನಾಥ್, ಕಾಂಗ್ರೆಸ್ ಪಾಳೆಯದಲ್ಲಿ ಆಗಾಗ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ವಿಚಾರ ಚರ್ಚೆಗೆ ಬರ್ತಲೇ ಇದೆ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧಿಸಿಕೊಂಡು ಬಂದಿದ್ದಾರೋ ಅವರು ತಕ್ಷಣಕ್ಕೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನ ಜಾರಿಗೆ ತನ್ನಿ, ಏಕಕಾಲಕ್ಕೆ 2 ಪ್ರಮುಖ ಹುದ್ದೆಗಳಲ್ಲಿ ನಾಯಕರು ಇರೋದು ಬೇಡ ಅನ್ನುವಂತಹ ಡಿಮಾಂಡ್ ಅನ್ನ ಇಡ್ತಾ ಇದ್ದಾರೆ. ಅಂತ ಡಿಮಾಂಡ್ ಅನ್ನ ಇಡ್ತಾ ಇರುವಂತವರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಸಾರಿ ಸಂದೇಶವನ್ನ ರವಾನಿಸಿದ್ದಾರೆ. ಹಿಂದಿಯೂ ಕೂಡ ಕೆ.ಎನ್. ರಾಜಣ್ಣ ಅವರು ಈ ರೀತಿ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬರಬೇಕು ಅನ್ನುವಂತಹ ಮಾತನ್ನ ಹೇಳಿದಾಗ, ಸತೀಶ್ ಜಾರಕಿಹೊಳಿ ಅವರು ಪೂರ್ಣ ಪ್ರಮಾಣದ ಕೆಪಿಸಿ ಅಧ್ಯಕ್ಷರು ಬೇಕು ಅಂತ ಹೇಳಿದಾಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಆವಾಗಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರೋಕ್ಷವಾಗಿ ಎಳೆದು ತಂದಿದ್ರು. ನೀವು ಪ್ರಶ್ನೆ ಮಾಡ್ತಾ ಇರುವಂತದ್ದು ನನ್ನನ್ನಲ್ಲ, ನೇರವಾಗಿ ಹೈಕಮಾಂಡ್ ನಾಯಕರನ್ನ ಪ್ರಶ್ನೆ ಮಾಡ್ತಿದ್ದೀರಿ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತು ಈ ರೀತಿಯ ಹುದ್ದೆಗಳು 2 ಪ್ರಮುಖ ಹುದ್ದೆಗಳನ್ನ ಕೊಡಬೇಕು ಅಂದ್ರೆ ಅದು ಅಂಗಡಿಗಳಲ್ಲಿ ಸಿಗೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇದೀಗ ಪದಾಧಿಕಾರಿಗಳಿಗೂ ಸಭೆಗಳಲ್ಲೂ ಕೂಡ ಅದೇ ರೀತಿಯ ಸಂದೇಶನ ರವಾನೆ ಮಾಡೋ ಮೂಲಕ ತನ್ನ ಎದುರಾಳಿಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಪದಾಧಿಕಾರಿಗಳ ಸಭೆಯಲ್ಲಿ ಒಂದು ಮಹತ್ವದ ವಿಚಾರ ಚರ್ಚೆಗೆ ಬರುತ್ತೆ. ಯಾರು ಡಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರ್ತಾರೆ, ಅವರನ್ನೇ ಗ್ಯಾರಂಟಿ ಸಮಿತಿಗೂ ಕೂಡ ಅಧ್ಯಕ್ಷರನ್ನಾಗಿ ಮಾಡಿದಿರಿ. ಹೀಗಾಗಿ ಎಲ್ಲೋ ಒಂದು ಕಡೆ ಆ ರೀತಿಯ 2 ಹುದ್ದೆಗಳನ್ನು ಕೊಡ್ತಾ ಇರೋದ್ರಿಂದಾಗಿ ಕೆಲಸ ಮಾಡಿದಂತ ಉಳಿದ ಕಾರ್ಯಕರ್ತರಿಗೆ ಅಥವಾ ನಾಯಕರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ಧ್ವನಿಯಲ್ಲಿ ಒಂದಷ್ಟು ಮಂದಿ ಧ್ವನಿಯನ್ನ ಎತ್ತುತ್ತಾರೆ.
ತಕ್ಷಣಕ್ಕೆ ಮಧ್ಯಪ್ರವೇಶ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಎರಡೆರಡು ಹುದ್ದೆಗಳನ್ನ ಕೊಡಬೇಕಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ಎರಡೆರಡು ಹುದ್ದೆಯಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ತಾನೂ ಕೂಡ ಹೈಕಮಾಂಡ್ನ ಆಯ್ಕೆಯ ಹಿನ್ನೆಲೆಯಲ್ಲಿ ಕೆಪಿಸಿ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ, 5 ವರ್ಷ ಪೂರ್ಣ ಮುಗಿಸಿದ್ರೂ ಕೂಡ ನನ್ನನ್ನು ಹೈಕಮಾಂಡ್ ಮುಂದುವರಿಯಿರಿ ಅಂತ ಹೇಳಿದೆ. ಹೀಗಾಗಿ ಕೆಲವೊಂದು ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಮತ್ತು ಅರ್ಹತೆಗೆ ಅನುಸಾರವಾಗಿ ಮುಂದುವರಿಯಬೇಕಾಗುತ್ತೆ ಅನ್ನೋ ಮೂಲಕ ಕೇವಲ ಪದಾಧಿಕಾರಿಗಳಿಗೆ ಮಾತ್ರ ಈ ಸಂದೇಶವನ್ನ ರವಾನೆ ಮಾಡಿಲ್ಲ. ಕೆಪಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು 5 ವರ್ಷ ಪೂರ್ಣ ಮುಗಿಸಿದ್ದಾರೆ. ಹೀಗಾಗಿ ಅವರು ಬದಲಾವಣೆ ಆಗಬೇಕು ಅನ್ನುವಂಥ ಧ್ವನಿಯನ್ನ ಹೊರಗಡೆ ಯಾರೆಲ್ಲ ಶಾಸಕರು ಮತ್ತು ನಾಯಕರು ದೊಡ್ಡ ಮಟ್ಟಿಗೆ ಎತ್ತಿದ್ರು ಅವರಿಗೂ ಕೂಡ ಈ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು ಸಂದೇಶವನ್ನ ರವಾನಿಸಿದಂತೆ ಕಂಡು ಬರ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.